Second heading, second question. Okay, your statement ಕೊಟ್ಟಿದ್ದಾನೆ ಅದನ್ನ ಸಾಲ್ವ್ ಮಾಡೋಕೆ. ಆ ಸ್ಟೇಟ್ಮೆಂಟ್ ನೋಡ್ರಿ ಏನು ಕೊಟ್ಟಿದ್ದಾನೆ. A cottage industry produces a certain number of toys in a day. ಯಾವುದೋ ಒಂದು ಇಂಡಸ್ಟ್ರಿ ಇದೆ, ಅದು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಟಾಯ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದೆ ನೋಡ್ರಿ, ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್ ವಾಸ್ ಫೌಂಡ್ ಟು ಬಿ 55 ಮೈನಸ್ ದ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಡೇ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್ನ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾನೆ, ದ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಡೇ ಜೊತೆ ಕಂಪೇರ್ ಮಾಡ್ತಾನೆ. ಕಾಸ್ಟ್ನ ಯಾರ ಜೊತೆಗೆ, ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಡೇ ಬಗ್ಗೆ ಕಂಪೇರ್ ಮಾಡ್ತಾನೆ. ಯಾರ ಜೊತೆ ಕಂಪೇರ್ ಮಾಡ್ತಾರಲ್ಲ ಅವ್ರನ್ನ ಎಕ್ಸ್ ಅಂತ ತಗೊಳ್ರಿ. ಲೆಟ್ ದ ಓಕೆ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಡೇ ಬಿ ಎಕ್ಸ್ ಅಂತ ತಗೊಂಡು. ಓಕೆ, ಈಗ ಮತ್ತೆ ಸ್ಟೇಟ್ಮೆಂಟ್ ನೋಡಿ, ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್ ಏನು ಕೊಟ್ಟಿದ್ದಾನೆ, ಈಚ್ ಟಾಯ್ ವಾಸ್ ಫೌಂಡ್ ಟು ಬಿ ಈಕ್ವಲ್ ಟು ಅಂದರೆ 55 ಮೈನಸ್ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಡೇ. ಓಕೆ, ಈಗ ನಾನು 55 ಮೈನಸ್ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಡೇ ಏನು ತಗೊಂಡು ನಾವು ಎಕ್ಸ್ ಅಂತ ತಗೊಂಡು. ಸೊ ಇದೇನಾಯ್ತು, ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್ ಆಯ್ತು. ಓಕೆನಾ, ಇದು ಬಂದ್ಬಿಟ್ಟು ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಡೇ, ಇದು ಬಂದ್ಬಿಟ್ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್. ಓಕೆ, ಈಗ ಅವನೇನು ಕೊಟ್ಟಿದ್ದಾನೆ, ಆನ್ ಎ ಪರ್ಟಿಕ್ಯುಲರ್ ಡೇ ದ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ವಾಸ್ ₹750. ಓಕೆ, ಯಾವುದೋ ಒಂದಿನ ಓಕೆ ಪ್ರೊಡಕ್ಷನ್ ಎಷ್ಟಾಗಿದೆ ಅಂದರೆ ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗಿದೆ, 750 ಆಗಿದೆ. ಓಕೆ, ಈಗ ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಸೊ ದಟ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಈಗ ನೀವು ಎಕ್ಸಾಂಪಲ್ ಅನ್ಕೊಳ್ಳೋಣ. ಓಕೆ, ಒಂದು ಪೆನ್ ತಗೊಳ್ರೆ, ಒಂದು ಪೆನ್ ಇತ್ತು. ಓಕೆ, ಒಂದು ಪೆನ್ ಕಾಸ್ಟ್ ₹5 ಅಂತಂದ್ರೆ ಓಕೆ 10 ಪೆನ್ನಿಗೆ ಎಷ್ಟಾಗುತ್ತೆ, ₹50 ಆಗುತ್ತೆ. ಹೌದಾ, ಒಂದು ಪೆನ್ ₹5 ಅಂದರೆ 10 ಪೆನ್ಸಿಗೆ ಎಷ್ಟಾಗುತ್ತೆ, ₹50 ಆಗುತ್ತೆ. ಅದನ್ನ ಹೆಂಗ್ ಆನ್ಸರ್ ಬಂತ ನೋಡ್ರಿ, ನೀವೇ ನೋಡ್ರಿ. ಕಾಸ್ಟ್ ಆಫ್ ಒನ್ ಪೆನ್ನು ₹5 ಇಂಟು ಏನು ಮಾಡಿದ್ವಿ ನಾವು, ನಂಬರ್ ಆಫ್ ಪೆನ್ಸ್ ಮಾಡಿದ್ವಿ. ಓಕೆ, ಒಂದು ಪೆನ್ನಿಗೆ ₹5 ಅಂದರೆ 10 ಪೆನ್ನಿಗೆ ಅಂದರೆ 10 × 5 ಮಾಡಿದ್ರೆ ₹50 ಬಂತು. ಇಲ್ಲಿ ಕೂಡ ಅದೇ ಕೇಸ್. ಯಾವತ್ತೋ ಒಂದಿನ ಕಾಸ್ಟ್ ಎಷ್ಟು ಬಂದಿದೆ, 750 ಅಂದ್ರೆ ಯಾರನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ನಾವು ಎಲ್ಲಿ ಯಾರನ್ನ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ಕಾಸ್ಟ್ ಆಫ್ ಈಚ್ ಟಾಯ್ ಅಂದ್ರೆ ನಥಿಂಗ್ ಬಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್ ಇಂಟು ನಂಬರ್ ಆಫ್ ಟಾಯ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತಿದೆ ಅಂತೆ, 750 ಬರ್ತಿದೆ. ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ದಟ್ ಡೇ. ಓಕೆ, ಇಲ್ಲಿ ಬಂದ್ಬಿಟ್ಟು ಏನೋ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್. ಓಕೆ, ಸೊ ನಥಿಂಗ್ ಬಟ್ ಕಾಸ್ಟ್ ಆಫ್ ಒನ್ ಟಾಯ್ಗೆ ಅಂದ್ರೆ ಇಲ್ಲಿ ಪೆನ್ ಬದಲೇನಿಲ್ಲಿ ಟಾಯ್ ತಗೊಂಡೆ. ಕಾಸ್ಟ್ ಆಫ್ ಈಚ್ ಟಾಯ್ ಅಂದ್ರೆ ಒನ್ ಟಾಯ್ಗೆ ಎಷ್ಟು ಅಂತ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅಂದ್ರೆ ನಂಬರ್ ಆಫ್ ಟಾಯ್ಸ್ ಮಾಡಿದ್ರೆ ಎಷ್ಟು ಬಂತಂತೆ, 750. ಈ ಕಾಸ್ಟ್ ಆಫ್ ಈಚ್ ಟಾಯ್ ಏನು ತಗೊಂಡಿ ನಾವು, ಲೆಟ್ ದ ನಂಬರ್ ಆಫ್, ಈ ಕಾಸ್ಟ್ ಆಫ್ ಈಚ್ ಟಾಯ್ ಬಂದ್ಬಿಟ್ಟು 55 ಮೈನಸ್ ಎಕ್ಸ್ ಅಂತ ತಗೊಂಡಿವಿ. ಅದನ್ನ ಯಾರ ಜೊತೆ ಮಲ್ಟಿಪ್ಲೈ ಮಾಡಬೇಕು, ನಂಬರ್ ಆಫ್ ಟಾಯ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಅದನ್ನ ಎಕ್ಸ್ ಅಂತ ತಗೊಂಡಿವಿ. ಹೌದಾ, ಸೊ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಡೇನ ಎಕ್ಸ್ ಅಂತ ತಗೊಂಡಿವಿ. ಓಕೆ, ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್ ಬಂದು 55 ಮೈನಸ್ ಎಕ್ಸ್. ಈಗ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಂಟು 55 ಏನಾಯ್ತು, 55x ಆಯ್ತು. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 750 ಆಯ್ತು. ಈಗ ಫಸ್ಟು x² ಬರೋಣ, ಆಮೇಲೆ ಎಕ್ಸ್ ಬರೆಯೋಣ. ಓಕೆ, ಈ ಪ್ಲಸ್ 750 ಈ ಕಡೆ ಬಂದರೆ -750 ಈಕ್ವಲ್ ಟು 0 ಆಯಿತು. ಓಕೆ, ಈಗ ಏನಂತಂದರೆ ಇಲ್ಲಿ ನೆಗೆಟಿವ್ ಇರಬಾರ್ದು. ಸೊ ನಾನೇನು ಮಾಡ್ತೀನಿ, ಮಲ್ಟಿಪ್ಲೈ ದ ಹೋಲ್ ಈಕ್ವೇಶನ್ ಬೈ ಮೈನಸ್ ಮಾಡ್ತೀನಿ. ಅವಾಗ ಏನಾಯಿತು, x² ಪ್ಲಸ್ ಇರೋದು ಮೈನಸ್ ಆಯಿತು, ಮೈನಸ್ ಇರೋದು ಪ್ಲಸ್ ಆಯಿತು. ಓಕೆ, ಈಗ ನಮಗೆ ಕಾರ್ಡಿಡ್ ಈಕ್ವೇಶನ್ ಇತ್ತು, ಅದನ್ನು ಸಾಲ್ವ್ ಮಾಡೋಣ. x² ಮೈನಸ್ 55x ಪ್ಲಸ್ 750 ಈಕ್ವಲ್ ಟು 0. ಇದಿಷ್ಟನ್ನು ಏನಂತ ತಗೊತೀನಿ, ಫಸ್ಟ್ ಲಾಸ್ಟ್ ಪ್ರಾಡಕ್ಟ್ ಅಂತ ತಗೊತೀನಿ, ಮಧ್ಯ ನಂಬರ್ನ ಸಮ್ ಅಂತ ತಗೊತೀನಿ. ಓಕೆ, ಇಲ್ಲಿ
ಇಲ್ಲೊಂದು ರಫ್ ಕಾಲಮ್ ಹಾಕೊಂಡ್ಬಿಡೋಣ. ಓಕೆ, ಸೊ ಪ್ರಾಡಕ್ಟ್ ಏನು, ಫಸ್ಟ್ ನಂಬರ್ ಲಾಸ್ಟ್ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಸ್ಕ್ವಯರ್ ಇಂಟು ಪ್ಲಸ್ 750. ಸೊ ಏನಾಯ್ತು, ಎಕ್ಸ್ ಸ್ಕ್ವಯರ್ ಮಲ್ಟಿಪ್ಲೈ ಮಾಡೋ ಪ್ರಾಡಕ್ಟ್ ಏನಾಯ್ತು, ಪ್ಲಸ್ ಇಂಟು ಪ್ಲಸ್ಸು ಪ್ಲಸ್ಸು 750 ಇಂಟು ಎಕ್ಸ್ ಸ್ಕ್ವಯರು 750 ಎಕ್ಸ್ ಸ್ಕ್ವಯರ್ ಆಯಿತು. ಸಮ್ ಬಂದ್ಬಿಟ್ಟು ಇಲ್ಲೇನಿದೆ -55 ಎಕ್ಸ್ ಇದೆ. ಓಕೆನಾ, ಸೊ ಪ್ರಾಡಕ್ಟ್ ಬರ್ದ್ವಿ, ಸಮ್ ಬರ್ದ್ವಿ. ಈಗ ನಾವು 2 ನಂಬರ್ ಫೈಂಡ್ ಔಟ್ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ 750 ಬರಬೇಕು, ಆ್ಯಡ್ ಎಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 55 ಬರಬೇಕು ಅಂತ ನಂಬರ್ ಸೆಲೆಕ್ಟ್ ಮಾಡಬೇಕು. ಸೊ ಈ ಪ್ರಾಡಕ್ಟ್ ಇರೋ ನಂಬರ್ ತಗೊಂಡು LCM ಟೈಪ್ ಮಾಡೋಣ. ಓಕೆ, ಚಿಕ್ಕ ಟೇಬಲಿಂದ ಹೋಗ್ರಿ. 2 2 3 ಜಾ 6 1 2 7 ಜಾ 14 1 ಉಳಿತು 10 ಆಯ್ತು, 2 5 ಜಾ 10. ಓಕೆ, ಈಗ ಮತ್ತೆ ನೋಡಿದ್ರೆ ಇದು 2 ಟೇಬಲಲ್ಲಿ ಹೋಗಲ್ಲ, 3 ಟೇಬಲಲ್ಲಿ ಹೋಗುತ್ತೆ. 3 1 ಜಾ 3 2 ಜಾ ಎಷ್ಟು 6 1 ಉಳಿತು, 3 5 ಜಾ 15 ಆಯಿತು. ಓಕೆ, ಮತ್ತೆ ಇದೇನಿದು 5 ಟೇಬಲಲ್ಲಿ ಹೋಗುತ್ತೆ. 5 2 ಜಾ ಎಷ್ಟು ಉಳಿತು 2 ಉಳಿತು, 5 5 ಜಾ. ಓಕೆ, ಈಗ ನೀವು ನೋಡ್ರೆ 2 3 ಜಾ 6 6 5 ಜಾ ಎಷ್ಟಾಯ್ತು, ಇದು 30 ಆಯಿತು. ಈಗ ಚೆಕ್ ಮಾಡ್ರೆ 30 ಇಂಟು 25 ಮಾಡಿದ್ರೆ ಎಷ್ಟು ಬರುತ್ತೆ, 750 ಬರ್ತಿದೆ. ಓಕೆ, ಇವ್ರಿಬ್ಬರನ್ನ ಆ್ಯಡ್ ಮಾಡಿದ್ರೆ 55 ಬರುತ್ತಾ, 30 25 ಆ್ಯಡ್ ಮಾಡಿದ್ರೆ 55 ಬರುತ್ತೆ. ಸೊ ಇಲ್ಲೇನು ಬರ್ತೀನಿ ನಾನು, ಒಂದು ನಂಬರ್ ಬಂದು 30x, ಇನ್ನೊಂದು ಬಂದ್ಬಿಟ್ಟು ಏನು 25x. ಈ ಸಮ್ ಇರೋ ಸೈನ್ ಇದೆಯಲ್ಲ, ಇವರಿಬ್ಬರಲ್ಲಿ ಬಿಗ್ಗರ್ ನಂಬರಿಗೆ ಕೊಟ್ಬಿಡ್ರಿ, ಇದು ಮೈನಸ್ ಆಯಿತು. ನನಗೆ ಪ್ರಾಡಕ್ಟ್ ಏನು ಬೇಕು, ಪ್ಲಸ್ ಬೇಕು. ಈಗ ನೀವು ನೋಡಿದ್ರೆ ಮೈನಸ್ ಇಂಟು ಇಲ್ಲಿ ಮೈನಸ್ ಇದ್ರೆ ತಾನೇ ಪ್ಲಸ್ ಆಗೋದು, ಮೈನಸ್ ಇಂಟು ಮೈನಸ್ ಪ್ಲಸ್. 30 ಇಂಟು 25 750, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. 2 ಮೈನಸ್ ಇದೆ, ಮೈನಸ್ ಸೈನ್ ಹಾಕಿ ಆ್ಯಡ್ ಮಾಡ್ತೀವಿ. 30 + 25 55x ಆಯ್ತು. ಓಕೆ, ಇವಾಗ ಏನು ಮಾಡಬೇಕು, ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರ್ರಿ, ಮಧ್ಯ ನಂಬರ್ನ ಸ್ಪ್ಲಿಟ್ ಮಾಡಿ 30x 25x, ಮತ್ತು ಲಾಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ. ಓಕೆನಾ, ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಆಸ್ ಇಟ್ ಈಸು, ಮಧ್ಯ ನಂಬರ್ ಮಾತ್ರ ಏನು ಮಾಡಿದ್ವಿ, ಸ್ಪ್ಲಿಟ್ ಮಾಡಿದ್ವಿ. ನೋಡ್ರಿ ಇವೆರಡನ್ನ ಸಾಲ್ವ್ ಮಾಡಿದ್ರೆ ಮತ್ತೆ -55x ಬರುತ್ತೆ. ಈಗ ಇವರಿಬ್ರಲ್ಲಿ ಕಾಮನ್ನು ಇವರಿಬ್ರಲ್ಲಿ ಕಾಮನ್ ತೆಗೆದು, ಇವರಿಬ್ರಲ್ಲಿ ಏನು ಎಕ್ಸ್ ಕಾಮನ್ ತೆಗೆದ್ರೆ x - 30 ಬರುತ್ತೆ. ಓಕೆ, ಈಗ ಇವರಿಬ್ರಲ್ಲಿ ಕಾಮನ್ ತೆಗೆದ್ರೆ ನಮಗೇನು ಗೊತ್ತಿರ್ಬೇಕಂದ್ರೆ, ಕಾಮನ್ ತೆಗೆದಾಗ ಇಲ್ಲೇನು ಬಂದತ್ತೋ ಇಲ್ಲಿ ಕೂಡ ಅದೇ ಬರಬೇಕು, ಹಂಗಿದ್ರೇನೆ ನಾವು ಮಾಡಿದ್ ಕರೆಕ್ಟ್ ಅಂತ. ಸೊ ನಾನೇನು ಮಾಡ್ತೀನಿ, ಇಲ್ಲಿ x - 30 ಬಂದತ್ತಂದ್ರೆ ಇಲ್ಲಿ ಕೂಡ x - 30 ಬರ್ಬೇಕು ತಾನೆ. ಸೊ ನಾನು ಫಸ್ಟ್ ಏನು ಮಾಡ್ಬಿಡ್ತೀನಿ, x - 30 = 0 ಬರಿತೀನಿ. ಆಮೇಲೆ ಹೊರಗಡೆ ಏನು ಕಾಮನ್ ತೆಗಿಬೇಕಂತ ಬರಿತೀನಿ. ಈಗ ನೋಡ್ರೆ ನನಗೆ -25x ಬೇಕು, ಇಲ್ಲಿ x ಐತೆ, ಪ್ಲಸ್ ಇಂಟು ಇದು ಮೈನಸ್ ಮಾಡಿದ್ರೆ ಮೈನಸ್ ಬರುತ್ತೆ. x ಇಂಟು ಇಲ್ಲಿ 25x ಬೇಕು ತಾನೆ, x ಇಂಟು ಇಲ್ಲಿ 25 ಬರೆದ್ಬಿಟ್ರೆ 25x ಆಗುತ್ತೆ. ಈಗ ಚೆಕ್ ಮಾಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್, 25 ಇಂಟು x 25x, ಮೈನಸ್ ಇಂಟು ಮೈನಸ್ ಪ್ಲಸ್, 25 ಇಂಟು 30 750 ಆಯ್ತು. ಈಗ ಇವರಿಬ್ರಲ್ಲಿ ಕಾಮನ್, ಇವರಿಬ್ರಲ್ಲಿ ಏನು ಕಾಮನ್ ಇದೆ, x - 30 ಕಾಮನ್ ಇದೆ, x - 30 x - 30 ಅದನ್ನು ಹೊರಗೆ ತೆಗೆದ್ರೆ ಇಲ್ಲಿ x ಉಳಿತು. ಓಕೆ, ಇಲ್ಲೇನು ಉಳಿತು -25 ಉಳಿತು, = 0. ಓಕೆ, ಈಗ ನೀವೇ ನೋಡ್ರಿ, ಆನ್ಸರ್ 2 ನಂಬರ್ ಮಲ್ಟಿಪ್ಲೈ ಆದಾಗ ಆನ್ಸರ್ 0 ಬರ್ಬೇಕಂದ್ರೆ ಐದರ್ ಇವನಾದ್ರೂ 0 ಇರಬೇಕು, ಇಲ್ಲಾಂದ್ರೆ ಇವನಾದ್ರೂ 0 ಇರಬೇಕು. ಸೊ ನಾನೇನು ಮಾಡ್ತೀನಿ, ಇವನಾದ್ರೂ 0 ತಗೊಂತೀನಿ, ಇಲ್ಲ ಇವನಾದ್ರೂ 0 ತಗೊಂತೀನಿ. x - 30 = 0 ಆರ್ x - 25 = 0. ಈಗ -30 ಹಾಕೊಡೋದ್ರೆ +30 ಆರ್ -25 ಹಾಕೊಡೋದ್ರೆ +25. ಓಕೆ, ಈಗ ಎಕ್ಸ್ ವ್ಯಾಲ್ಯೂ ನೋಡ್ರಿ, ಎಕ್ಸ್ ವ್ಯಾಲ್ಯೂ ಏನು ತಗೊಂಡಿದ್ವಿ, ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಡೇ. ಈಗ ನೀವು ನೋಡ್ರಿ 30 ಇರ್ಬೋದು ಅಂದ್ರೆ ಇರ್ಬೋದು. ಓಕೆ, ಇಲ್ಲ 25 ಇರ್ಬೋದಾ, 25 ಕೂಡ ಇರ್ಬೋದು. ಓಕೆ, ಸೊ 2 ಕೇಸ್ ಪಾಸಿಬಲ್ ಇದೆ. ಸೊ ಇಲ್ಲಿ ಯಾವ್ದಾದ್ರು ಒಂದು ನೆಗೆಟಿವ್ ಬಂದಿದ್ರೆ ಅವಾಗ ನಾನು ಅದನ್ನ ಬಿಟ್ಕೊಡೋದಾಯ್ತು. ಬಟ್ 2 ಪಾಸಿಟಿವ್ ಬರೋದ್ರಿಂದ ಸೊ ನಾನು ಅದನ್ನ ತಗೊಳ್ಳೇಬೇಕು. ಸೊ ಅಂತ ಟೈಮಲ್ಲಿ ಏನು ಮಾಡ್ಬೇಕಂದ್ರೆ ನೀವು ಕೇಸ್ 1 ಕೇಸ್ 2 ಅಂತ ತಗೋಬೇಕು. ಓಕೆ, ಸೊ ಫಸ್ಟ್ ಏನು ಮಾಡೋಣ, ಕೇಸ್ 1 ಅಂತ ತಗೊಳ್ಳೋಣ. ಕೇಸ್ 1 ಏನು, ಎಕ್ಸ್ ವ್ಯಾಲ್ಯೂ ಎಷ್ಟು ತಗೋಬೇಕು, 30 ಅಂತ ತಗೋಬೇಕು. ಎಕ್ಸ್ ವ್ಯಾಲ್ಯೂ 30 ತಗೊಂಡ್ರೆ ಸೊ ನಂಬರ್ ಆಫ್ ಟಾಯ್ಸ್, ಅಲ್ಲಿ ಕೇಳೋದೇನು, ಫೈಂಡ್ ದ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಆನ್ ದ ಡೇ. ಸೊ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಆನ್ ದ ಡೇ ಬಂದ್ಬಿಟ್ಟು ಕೇಸ್ 1 ತಗೊಂಡ್ರೆ 30 ಇರಬೇಕು. ಓಕೆ, ಒಂದು ಆನ್ಸರ್ ಇದು ಕೇಸ್ 1. ಅದೇ ಕೇಸ್ 2 ತಗೊಂಡ್ರೆ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಆನ್ ದ ಡೇ ಈಸ್ ಈಕ್ವಲ್ ಟು ಎಷ್ಟಿರ್ಬೋದು, 25 ಇರ್ಬೋದು. ಓಕೆ, ಸೊ 30 ಏನೋ ಇರ್ಬೋದಿಲ್ಲ 25 ಇರ್ಬೋದು ಅಂತ ಬರೀತೀವಿ. ಓಕೆನಾ.